ಇದೇ ವಿಚಾರವಾಗಿ ಬಿಜೆಪಿ ನಾಯಕ ಸಿಟಿ ರವಿ ಕೂಡ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಬಿಜೆಪಿ ಈಗಾಗಲೇ ಹೇಳ್ತಾ ಇದೆ ಇದರಲ್ಲಿ ವ್ಯಾಪಕ ಅವ್ಯವಹಾರ ಆಗ್ತಾ ಇದೆ ಅಂತ. ಗೃಹಲಕ್ಷ್ಮಿಯರ ಖಾತೆಗಳಿಗೆ ಹಣ ಜಮೆ ಆಗಿರೋದು ನಿಜ. ಫೆಬ್ರವರಿ ಮಾರ್ಚ್ ತಿಂಗಳ ಹಣ ಎಲ್ಲರ ಖಾತೆಗೂ ಜಮೆ ಆಗಿಲ್ಲ. ದೂರಿನ ಸತ್ಯಾಸತ್ಯತೆ ಬಗ್ಗೆ ನ್ಯಾಯಾಂಗ ತನಿಖೆ ಆಗಲಿ ಹೀಗಂತ ಎಂಎಲ್ಸಿ ಸಿಟಿ ರವಿ ಅವರು ಆಗ್ರಹಿಸ್ತಾ ಇದ್ದಾರೆ. ಸರ್ಕಾರ 2 ತಿಂಗಳ ಹಣ ಕೊಟ್ಟಿದ್ರೆ ಫಲಾನುಭವಿಗಳ ಖಾತೆಗೆ ಯಾಕೆ ಜಮೆ ಆಗಿಲ್ಲ? ದುಡ್ಡು ಅವ್ರು ರಿಲೀಸ್ ಮಾಡಿದ್ದಾರೆ ಅಂತಾರೆ. ಹಾಗಾದ್ರೆ ಅದು ನಕಲಿ ಖಾತೆಗಳಿಗೆ ಏನಾದರೂ ಹೋಗಿದೆಯಾ? ಫೇಕ್ ಖಾತೆಗಳಿಗೆ ಹೋಗಿ ಆ ಖಾತೆಗಳ ದುಡ್ಡು ಅಧಿಕಾರಿಗಳು ಮತ್ತು ಕೆಲ ರಾಜಕಾರಣಿಗಳ ಮನೆಗೆ ಹೋಗಿದೆಯಾ ಅನ್ನೋದು ಸಿಟಿ ರವಿ ಅವರ ಅನುಮಾನ. ಹೀಗಾಗಿ ನ್ಯಾಯಾಂಗ ತನಿಖೆ ಆಗಲಿ ಅಂತ ಆಗ್ರಹಿಸ್ತಾ ಇದ್ದಾರೆ. ಫೆಬ್ರವರಿ ಮಾರ್ಚ್ದು ಹಣ ಬಂದಿಲ್ಲ ಅನ್ನುವಂಥದ್ದು ಮತ್ತು ಎಲ್ಲರಿಗೂ ಹಣ ಬಂದಿಲ್ಲ, ಕೆಲವರಿಗೆ 1 ತಿಂಗಳು ಬರುತ್ತೆ, ಇನ್ನೊಂದು ತಿಂಗಳು ಬರಲ್ಲ ಅನ್ನುವಂಥ ದೂರುಗಳೇನಿದ್ದಾವೆ, ಈ ದೂರಿನ ಸತ್ಯಾಸತ್ಯತೆಯನ್ನು ಪರಿಶೀಲನೆ ಮಾಡೋದಕ್ಕೆ ಸರ್ಕಾರ ನ್ಯಾಯಾಂಗ ತನಿಖೆ ಮಾಡಲಿ. ಈಗ ಮಾನ್ಯ ಸಚಿವರು ಹೇಳ್ತಿರೋ ಸತ್ಯನೋ ಅಥವಾ ವಿಧಾನಸಭೆಯ ಸದಸ್ಯರು ಮಾಡಿದ ಆರೋಪ ಸತ್ಯನೋ ಗೊತ್ತಾಗಲಿ, ಸತ್ಯಾಸತ್ಯತೆಯ ಪರಿಶೀಲನೆ ಆಗಲಿ. ಆ ಪರಿಶೀಲನೆಗೆ ನ್ಯಾಯಾಂಗ ತನಿಖೆ ಮಾಡಲಿ. ನ್ಯಾಯಾಂಗ ತನಿಖೆ ಮಾಡಿದ ಸತ್ಯ ಗೊತ್ತಾಗುತ್ತಲ್ಲ. ಹಾಗಾಗಿ ನಾನು ಅವರ ಹೇಳಿಕೆಯನ್ನು ಸಾರಾಸಟ್ಟಾಗಿ ತಿರಸ್ಕಾರನೂ ಮಾಡಲ್ಲ, ಸಮರ್ಥನೆಯೂ ಮಾಡಲ್ಲ. ಸತ್ಯಾಸತ್ಯತೆಯ ಪರಿಶೀಲನೆಗೆ ನ್ಯಾಯಾಂಗ ತನಿಖೆ ಆಗಲಿ. ಅದಕ್ಕೆ ಹೇಳಿದ್ನಲ್ಲ, ಅವರು ನಾನು ಕೊಟ್ಟಿದ್ದೀನಿ ಅನ್ನೋದಾದರೆ ಯಾರಿಗೆ ಕೊಟ್ಟಿದ್ದಾರೆ? ಫಲಾನುಭವಿಗಳಿಗೆ ಹೋಗಿದೆಯೋ ಅಥವಾ ಫಲಾನುಭವಿಗಳ ಹೆಸರಿನಲ್ಲಿ ಏನಾದ್ರು ನಕಲಿ ಖಾತೆ ಸೃಷ್ಟಿಯಾಗಿದೆಯೋ? ಏಕೆ ನೋಡಿ, ಈ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಬಾರಿಗೆ, ಚಿನ್ನದ ಅಂಗಡಿಗೆ, ಕಾರ್ ಶೋರೂಮ್ಗೆಲ್ಲ ಹೋಗ್ಬಿಡ್ತು. ಹೆಸರು ವಾಲ್ಮೀಕಿ